ಹಾಯ್ ಫ್ರೆಂಡ್ಸ್, ನಿನ್ನೆ ಆಸ್ಟ್ರೇಲಿಯಾ ಮತ್ತು ನಮೀಬಿಯಾ ವಿರುದ್ಧ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ನಮೀಬಿಯಾ ಅವರು ಮೊದಲು ಬ್ಯಾಟಿಂಗ್ ಮಾಡಿ 104 ರನ್ಗೆ ಆಲ್ಔಟ್ ಆಗ್ತಾರೆ. ಆಸ್ಟ್ರೇಲಿಯಾ ಪರವಾಗಿ ಅಡಮ್ ಜಂಪ್ ಅವರು 4 ವಿಕೆಟ್ ಹೋಗಿದ್ರೆ, ಎರಡನೇ ಸಾರಿ ಬ್ಯಾಟಿಂಗ್ ಆರಂಭಿಸಿದ ಆಸ್ಟ್ರೇಲಿಯಾ ಕೇವಲ 9.4 ಓವರ್ಗಳಲ್ಲಿ 100+ ರನ್ ವಿಶ್ವಕಪ್ನಲ್ಲಿ 58 ಬಾಲ್ಗಳಲ್ಲಿ ಚೇಸ್ ಮಾಡಿ ವಿಶ್ವ ದಾಖಲೆಯನ್ನು ಮಾಡ್ತಾರೆ. ಮಿಚೆಲ್ ಮಾರ್ಷ್ ಅವರು 33 ಬಾಲ್ಗಳಲ್ಲಿ, ಅಜಯ್ 64 ಉಳಿತಾರೆ. ಇನ್ನು ಬಿದ್ದಂಥ 1 ವಿಕೆಟ್ ತಾವಿಸ್ ಹೆಡ್ ಅವರು ಕೂಡ ಉತ್ತಮ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಬೇಕು. 30+ ರನ್ ಹೊಡಿತಾರೆ. ಇನ್ನು ಶ್ರೀಲಂಕಾ ಮತ್ತು ವೆಸ್ಟ್ ಇಂಡೀಸ್ ಮಹಿಳಾ ಮೊದಲ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾದವರು ಮೊದಲು ಬ್ಯಾಟಿಂಗ್ ಮಾಡಿ 240ಕ್ಕೆ 6 ವಿಕೆಟ್ ಹೋಗುತ್ತೆ. ಆಟಪಟ್ಟು ಅವರು ಉತ್ತಮ ಪ್ರಾರಂಭ ನೀಡ್ತಾರೆ. 49ಕ್ಕೆ ಮೊದಲೇ ವಿಕೆಟ್ ಹೋದರೆ ಪರೇರಾ ಅವರು 61 ಹೊಡೆದರೆ ಸಮರ ವಿಕ್ರಮ ಅವರು 66 ರನ್ ಹೊಡಿತಾರೆ. ವೆಸ್ಟ್ ಇಂಡೀಸ್ ಪರವಾಗಿ ಮ್ಯಾಥ್ಯೂಸ್ ಅವರು 2 ವಿಕೆಟ್ ಹೋಗಿದ್ದಾರೆ. ಇನ್ನು ಬ್ಯಾಟಿಂಗ್ ಮಾಡಿದ್ದ ವೆಸ್ಟ್ ಇಂಡೀಸು ಟೈಲರು ಗ್ಲಾಸೋ ಇಬ್ಬರು ಅರ್ಧಶತಕ ಹೊಡೆದರೂ ಶ್ರಮ ವ್ಯರ್ಥ ಅಂತ ಹೇಳಬೇಕಾಗುತ್ತೆ. ರಣವೀರ್ ಅವರು ಶ್ರೀಲಂಕಾ ಪರವಾಗಿ 4 ವಿಕೆಟ್ ಹೋಗಿದರೆ ದಿಲ್ಹರಿ ಅವರು 3 ವಿಕೆಟ್ ಹೋಗಿದ್ದಾರೆ. ಇನ್ನೊಂದು ವೆಸ್ಟ್ ಇಂಡೀಸ್ ಮತ್ತು ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಇಟಲಿ ವಿರುದ್ಧ 165 ರನ್ 20 ಓವರ್ಗಳಲ್ಲಿ ಹೊಡಿತಾರೆ. ಇಟ್ಮರ್ ಅವರು ಉತ್ತಮ ಆರಂಭ ನೀಡ್ತಾರೆ. ಏನಂದರೆ ಒಂದು ವಿಶಿಷ್ಟ ದಾಖಲೆಯನ್ನು ಮಾಡ್ತಾರೆ. ಇಲ್ಲಿ ಕೇವಲ 123ಕ್ಕೆ ಆಲ್ಔಟ್ ಆಗ್ತಾರೆ ಇಟ್ಲಿ ಅವರು. ಜೋಸೆಫ್ ಅವರ ದಾಳಿಗೆ ಬಲಿಯಾಗಿ ಜೋಸೆಫ್ ಅವರು 4 ಕ್ಯಾಚ್ ಹಿಡಿದು 4 ವಿಕೆಟ್ ಹೋಗೋದು ಇದು ಒಂದು ವಿಶ್ವ ದಾಖಲೆ ಆಗಿದೆ ಅಂತ ಹೇಳ್ತಾ ವಿಡಿಯೋ ಬರ್ತೀನಿ. ಜೈ ಹಿಂದ್.